ಇದಿಷ್ಟು ಈ ನಮ್ಮ ಕೇಂದ್ರ ಸರ್ಕಾರ ಇದ್ದು ಈ ಫಂಡ್ ಕೊಡೋದನ್ನು ಎಜುಕೇಷನ್ ಕೊಡುತ್ತಿರುವಂಥ ಫಂಡ್ ಕಡಿಮೆ ಮಾಡ್ಯದ ಅಂತೇಳಿ ಸಮಗ್ರ ಶಿಕ್ಷಣ ಅಭಿಯಾನದೊಳಗೆ ಇವ್ರು ಕೊಡಬೇಕಾಗಿದ್ದನ್ನು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಇದ್ದಾವೆ. ಯಾಕಂದ್ರೆ ತಮಿಳುನಾಡಿನಲ್ಲೇ ಏನಪ್ಪ ಸರ್ಕಾರಿ ಶಾಲೆಗಳು 37,636 ಅದಾವ. ಅದರಲ್ಲಿ 54 ಲಕ್ಷ ಜನ ಹುಡುಗರು ಹುಡುಗಿಯರು ಕಲಿತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಬರ್ತದೆ. ಇನ್ನು ಬಂದರೂ ಸಹಿತ ಅಲ್ಲಿ ಹಿಂದಿಯನ್ನು ಅವರು ಬಳಸ್ತಾ ಇದ್ದ ಕಾರಣಕ್ಕಾಗಿ ಅಥವಾ ಶಿಕ್ಷಣ ನೀತಿ ತರದೇ ಇದ್ದ ಕಾರಣಕ್ಕಾಗಿ ಅಲ್ಲಿಗ ನಮ್ಮ ಧರ್ಮೇಂದ್ರ ಪ್ರಧಾನವರು ಅದಕ್ಕೆ ಸಹಾಯಧನವನ್ನು ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಸೂಚನೆಗಳು ಬರ್ತಾ ಇದ್ದಾವೆ ಮತ್ತು ನೇರವಾಗಿ ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಅವರು ವಾದ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನೀವು ಎಜುಕೇಷನ್ ಪಾಲಿಸಿನ ಅಡಾಪ್ಟ್ ಮಾಡಿಲ್ಲ, ಅದಕ್ಕೆ ಕೊಡೋದಿಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ಅದ್ರ ಜೊತೆಗೆ ಕೇರಳ ಮತ್ತು ಪಶ್ಚಿಮ ಬಂಗಾಳಕ್ಕೂ ಸಹಿತ ಕೊಡ್ತಾ ಇಲ್ಲ ಅನುದಾನ, ಇವುಗಳಿಗೂ ಸಹಿತ. ಯಾಕಂದರೆ 22-23 ಏನಪ್ಪ ಅಂದ್ರೆ ಕೇರಳಕ್ಕೆ 342.47 ಕೋಟಿ ರೂಪಾಯಿ ಕೇರಳಕ್ಕೆ ಸಿಗಬೇಕಾಗಿತ್ತು. ಅದು ಸಿಗಲಿಲ್ಲ. ಸಿಕ್ಕಿದ್ದು ಎಷ್ಟಪ್ಪ ಅಂತಂದ್ರೆ 172.16 ಕೋಟಿ ಮಾತ್ರ ಸಿಕ್ತು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು 22-23 ಹಂಗಾದ್ರೆ 23-24 322 ಕೊಡಬೇಕಾಗಿತ್ತು. 141.66 ಕೋಟಿ ಅಷ್ಟು ಸಹಾಯಧನವನ್ನು ಅಥವಾ ಅನುದಾನವನ್ನು ಕೊಡಿತು ಕೇಂದ್ರ ಸರ್ಕಾರ ಅಲ್ಲಿಯ ನಮ್ಮ ತಮಿಳುನಾಡಿನ ಸರ್ಕಾರ, ಇದು ಕೇರಳ ಸರ್ಕಾರಕ್ಕೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಸಹಿತ ಏನಾಗಿತ್ತಪ್ಪ ಅಂದರೆ ಅಲ್ಲಿ 2022-23 1,773.38 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗಿತ್ತು. ಕೊಟ್ಟಿದ್ದು ಎಷ್ಟಪ್ಪ ಅಂದ್ರೆ 1,522.4 ಕೋಟಿ. ಅದೇ ಕಾಲ ಪಶ್ಚಿಮ ಬಂಗಾಳದಲ್ಲಿನ 23-24 1,745 ಕೊಡಬೇಕು, 45.80 ಲಕ್ಷ ಕೊಡಬೇಕಾಗಿತ್ತು. ಕೊಟ್ಟಿದ್ದು 31,311.29 ಕೋಟಿ ಮಾತ್ರ ಕೊಟ್ಟಾರೆ. ಇವೇನು ತೋರಿಸ್ತದಂದ್ರೆ ನಾವು ನಮ್ಮ ಎಜುಕೇಷನ್ ಪಾಲಿಸಿ, ನೀವು ಎಜುಕೇಷನ್ ಪಾಲಿಸಿ ನೀವು ತರಲಿಲ್ಲ ಅಂದ್ರೆ ನಾವು ನಿಮಗೆ ಏನಪ್ಪ ಅಂತಂದ್ರೆ ಅನುದಾನ ಕೊಡೋದಿಲ್ಲ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ತಮಿಳುನಾಡಲ್ಲೂ ಅದೇ ರೀತಿ ಅದ. ಅಲ್ಲೂ ಸಹಿತ ಈ ಒಂದು 18 ಬಂದಾಗ ವಿಶೇಷವಾಗಿ ತಮಿಳುನಾಡಿಗೆ ಅನುದಾನ ಕೊಡೋದ್ರಲ್ಲೇ ಒಂದಿಷ್ಟು ಹಿಂದದಪ್ಪ ಇದು ಅನ್ನೋಂಥ ಮಾತು ಕಂಡು ಬರ್ತದೆ. ಅದೇನೋ ಆಗಲಿ, ಈ ಒಂದು ಶಿಕ್ಷಣ NEP ಪ್ರಕಾರ ಒಂದಿಷ್ಟು ಏನಪ್ಪ ಅಂತಂದ್ರೆ ಅನುದಾನ ಯಾರ್ಯಾರು NEP ತೊಗೊಂಡ್ರೆ ಅವ್ರು ಕೊಡೋದು ಕಡಿಮೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಬರ್ತದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತೇಳಿ. ಯಾಕಂದ್ರೆ